ಈ 4ನೇ ರಾಶಿ ಕರ್ಕಾಟಕ ರಾಶಿ. ಈ ವರ್ಷ ಈ ರಾಶಿಯವರ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಇರಲಿದೆ? ಹೊಸ ವರ್ಷ ಯಾವ್ಯಾವ ರೀತಿಯ ಬದಲಾವಣೆಗಳನ್ನ ಇವ್ರ ಜೀವನದಲ್ಲಿ ತಂದುಕೊಡುತ್ತೆ ಅಂತ ಗುರೂಜಿ? ಖಂಡಿತ. ಕಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಮುಖ್ಯವಾಗಿ ತುಂಬ ಎಮೋಷ್ನಲ್ ಇರ್ತಾರೆ ಇವರು. ಹ್ಮ್. ತುಂಬ ಎಮೋಷ್ನಲ್ ಇದ್ಬಿಟ್ಟು ಪ್ರತಿಯೊಂದಕ್ಕೂ ಯೋಚನೆ ಮಾಡುವಂಥ ಸ್ವಭಾವ ಜಾಸ್ತಿ ಇರುತ್ತೆ. ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಅದು. ಕರ್ಕಾಟಕ ರಾಶಿಯವರು ಮೊದಲೇ ಅವ್ರ ಸ್ವಭಾವತಃ ತುಂಬ ಎಮೋಷ್ನಲ್ ಆಗಿರ್ತಾರೆ. ಹೆಂಗಳ್ತನ ಜಾಸ್ತಿ ಇರುತ್ತೆ. ಇವ್ರನ್ನ ಯಾರನ್ನೇ ಆಗಲಿ ಜಾಸ್ತಿ ನಂಬೋತಿರೋದ್ರಿಂದ ಈ ವರ್ಷದಲ್ಲಿ ಇವರು ಮೆಂಟಲಿ ಹೆಲ್ತ್ ತುಂಬ ಕಾಳಜಿ ವಹಿಸಿ ನೋಡ್ಕೋಬೇಕಾಗತ್ತೆ. ಎಮೋಷ್ನಲ್ ಆಗಿರೋದ್ರಿಂದ ಇನ್ನು ಇವ್ರಿಗೆ ಬೇಡದಿರೋದು ಬೇಕಿರೋದು ಎಲ್ಲ ಯೋಚನೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಇವ್ರಿಗೆ ಈ ವರ್ಷದಲ್ಲಿ ಆಪ್ರೇಷನ್ಗಳಾಗೋದಾಗಲಿ ಈ ಥರದ್ದೆಲ್ಲ ಒಂದು ಸ್ವಲ್ಪ ಸೂಚನೆಗಳು ಕಾಣಿಸ್ತಾ ಇರೋದ್ರಿಂದ ಕಾಲಿನ ವಿಷಯದಲ್ಲಿ ಮತ್ತು ಭುಜಗಳ ವಿಷಯದಲ್ಲಿ ತುಂಬ ಕಾಳಜಿ ವಹಿಸ್ಬೇಕಾಗತ್ತೆ. ಇನ್ನೊಂದು ಈ ರಾಶಿಯವರು ಯಾವುದೇ ಹೋಟ್ಲ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅಥವಾ ಈಗ ಫುಡ್ ರಿಲೇಟೆಡ್ ಆಗಿರೋದು ಏನಾದರೂ ಮಾಡ್ತಿದ್ರೆ ತುಂಬ ಕಾಳಜಿ ವಹಿಸ್ಬೇಕಾಗತ್ತೆ. ಇವ್ರಿಗೆ ಗೊತ್ತಿಲ್ಲದೆ ಇವ್ರ ಕೆಳಗಡೆ ಏನೋ ಕೆಲಸ ಮಾಡೋರು ಯಾರು ಇರ್ತಾರೋ ಅವ್ರು ಏನಾದರೂ ಒಂದು ಬೈ ಮಿಸ್ ಏನಾದರೂ ಹಾಕೋದಂತಾಗಲಿ ಈ ಥರದ್ದೆಲ್ಲ ಕಾಣಿಸ್ತಾ ಇರುತ್ತೆ. ಸೋದರರಾಗಲಿ ಅಥವಾ ಅವ್ರಿಗೆ ಏನು ಕುಟುಂಬದವರಾಗಲಿ ಇವ್ರಿಗೆಲ್ಲನೂ ಸಾಧಾರಣವಾದ ಒಂದು ಜಯ ಕಾಣಿಸುತ್ತೆ ಅಷ್ಟೇ. ಇವರು ತುಂಬ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಅವ್ರ ಕಡೆಯಿಂದ ಇವ್ರಿಗೇನೋ ಹೆಲ್ಪ್ ಬರುತ್ತೋ ಆ ಥರದ್ದನ್ನು ಇವರು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಕೆಲಸಕ್ಕೆ ಹೋದಾಗಲೂ ಸ್ವಲ್ಪ ಕಿರಿಕಿರಿ ಕಾಣಿಸುತ್ತೆ. ಇವರೇ ಗಲಾಟೆಗಳು ಮಾಡ್ಕೊಂಬರೋವಂಥದ್ದು ಕಾಣಿಸ್ತಾ ಇರುತ್ತೆ. ಯಾಕೆಂತಂದರೆ ಇವರು ಓವರ್ ಆ್ಯಂಕ್ಷಸ್ ಆಗ್ತಾರೆ. ತುಂಬ ಯೋಚನೆ ಮಾಡ್ತಾನೋ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ವರ್ಷದಲ್ಲಿ. ಆದರೆ ಅದು ಅವಶ್ಯಕತೆ ಏನೂ ಇಲ್ಲ, ಸಾಧಾರಣವಾಗಿ ಕಾಣಿಸ್ತಾ ಇರೋವಂಥದ್ದು ಈ ವರ್ಷದಲ್ಲಿ. ಆದ್ದರಿಂದ ಇವರು ಬ್ಯಾಲೆನ್ಸ್ಡ್ ವೇ ಆಫ್ ಲಿವಿಂಗ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಗ್ತಾರೆ. ಇನ್ನು ದೈವ ಪ್ರಾರ್ಥನೆ ಅನ್ನೋದು ಬೇಕೇ ಬೇಕು ಇವರಿಗೆ. ದೈವ ಪ್ರಾರ್ಥನೆ ಮಾಡ್ಕೊಳ್ಳೋದು, ಯಾವುದೇ ದೇವರಾಗಲಿ ಅವ್ರ ಇಷ್ಟ ದೇವತೆ ಯಾವುದೇ ಆಗಿರ್ಬೋದು, ಅವ್ರ ಪ್ರಾರ್ಥನೆಗಳನ್ನ ಜಾಸ್ತಿ ಮಾಡಿದಷ್ಟು ಇವ್ರಿಗೆ ಈ ಒಂದು ಕಷ್ಟಗಳಿಂದನೋ ಅಥವಾ ಹಿಂಡ್ರೆನ್ಸಿಂದ ಸ್ವಲ್ಪ ಸುಧಾರಣೆ ಅನ್ನೋದು ಸಿಗುತ್ತೆ. ಕೆಲಸದ ವಿಷಯಕ್ಕೆ ಬಂದಾಗ ಕೆಲಸದಲ್ಲಿ ತನಗೆ ಇವರೇ ಒಂದು ಅಸಂಪ್ಷನ್ಗೆ ಹೋಗೋದ್ರಿಂದ ನನ್ನ ಕೆಲಸ ಹೋಗ್ಬಿಡುತ್ತೋ ಏನೋ, ನನಗೇನೋ ಆಗೋಗುತ್ತೋ ಏನೋ, ನನಗೆ ಏನು ಸೇವಿಂಗ್ಸ್ ಇಲ್ಲ, ಈ ಥರ ಯೋಚನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಕೆಲಸ ಕಳ್ಕೊಂಡು ಹೋಗುವಂಥ ಸಂದರ್ಭಗಳು ತುಂಬ ಕಡಿಮೆ ಇದೆ. ಇವ್ರ ಯೋಚನೆಗಳಿಂದ ಏನೇನು ನೆಗೆಟಿವ್ ಅಟ್ರಾಕ್ಟ್ ಮಾಡ್ತೀವಿ ಅಂತಾರಲ್ಲ ಆ ಥರ ಜಾಸ್ತಿ ಕಾರಣಗಳು ಕಾಣಿಸ್ತಾ ಇದೆ. ಊಟ ವಿಷಯಕ್ಕೆ ಬಂದಾಗ ಅಥವಾ ಇವರು ಆಚೆ ಊಟ ಮಾಡೋದಂತ ಆದಷ್ಟು ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಯಾಕಂದರೆ ಹೊಸ ರೋಗಗಳು ಇವ್ರಿಗೆ ಬೇಗ ಅಟ್ರಾಕ್ಟ್ ಆಗುವಂಥದ್ದು ಕಾಣಿಸ್ತಾ ಇರೋವಂಥದ್ದು ಈ ವರ್ಷದಲ್ಲಿ. ಪುಣ್ಯಕ್ಷೇತ್ರಕ್ಕೆ ಹೋಗೋದು ಮತ್ತು ಟ್ರಾವೆಲ್ ಮಾಡೋವಂಥದ್ದು ಇವ್ರಿಗೆಲ್ಲ ಈ ವರ್ಷ ಜಾಸ್ತಿ ಕಾಣಿಸ್ತಾ ಇದೆ. ಅದು ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಆದಷ್ಟು ಸ್ಪಿರಿಚುವಲ್ ರಿಲೇಟೆಡ್ ಆಗಿರುವಂಥ ಟ್ರಾವೆಲ್ಸ್ ಈ ವರ್ಷದಲ್ಲಿ ಇವ್ರು ಮುಗಿಸ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದಾಗಿ ಕಾಣಿಸ್ತಿದೆ. ಇನ್ನು ಸಂಬಂಧಗಳ ವಿಷಯಕ್ಕೆ ಬಂದಾಗ ಅಥವಾ ಇವರು ಒಂದು ಏನಂತಾರೆ ರಿಲೇಷನ್ಶಿಪ್ ರಿಲೇಟೆಡ್ ಬಂದಾಗ, ಮದುವೆ ವಿಷಯಕ್ಕೆ ಬಂದಾಗ ಇವ್ರು ಯಾವುದೇ ಕಾರಣದಲ್ಲೂ ಅಂದರೆ ಜಾತಕಗಳು ನೋಡ್ಕೊಂಡು ಮದುವೆ ಮಾಡ್ಕೊಂಡಷ್ಟು ಒಳ್ಳೆಯದು ಇವ್ರಿಗೆ. ಯಾಕಂದರೆ ಯಾವುದೇ ರೀತಿಯಲ್ಲಾದ್ರೂ ಇವ್ರ ಮೈಂಡ್ ಒಂದು ಸ್ವಲ್ಪ ಸ್ಟೇಬಲ್ ಆಗಿರಲ್ಲ ಈ ವರ್ಷದಲ್ಲಿ. ಏರುಪೇರುಗಳು ಕಾಣಿಸ್ತಾನೇ ಇರುತ್ತೆ. ಒಂದು 15 ದಿನ ಚೆನ್ನಾಗಿದ್ದರೆ ಇನ್ನು 11 ದಿನ ಚೆನ್ನಾಗಿರಲ್ಲ. ಒಂದು ತಿಂಗಳು ಚೆನ್ನಾಗಿದ್ರೆ ಇನ್ನೊಂದು ತಿಂಗಳು ಚೆನ್ನಾಗಿರಲ್ಲ. ಚಂಚಲ ಮನಸ್ಥಿತಿ ತುಂಬ ಜಾಸ್ತಿಯಾಗಿ ಕಾಣಿಸ್ತಾ ಇರುತ್ತೆ ಈ ವರ್ಷದಲ್ಲಿ. ಈ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗೆ ಅಥವಾ ಹುಟ್ಟಿರುವಂಥ ವ್ಯಕ್ತಿಯ ತಂದೆ ಅವರ ಆರೋಗ್ಯವನ್ನು ತುಂಬ ಕಾಳಜಿ ವಹಿಸಿ ನೋಡ್ಕೋಬೇಕಾಗತ್ತೆ ಪರಿಸ್ಥಿತಿಗಳು ಜಾಸ್ತಿ ಕಾಣಿಸ್ತಾ ಇರೋವಂಥದ್ದು. ಹಾರ್ಟ್ ರಿಲೇಟೆಡ್ ಆಗಿರ್ಬೋದು, ಇಲ್ಲ ಒಂದು ಬೋನ್ ರಿಲೇಟೆಡ್ ಆಗಿರ್ಬೋದು, ಇಂಥದ್ದೆಲ್ಲ ತುಂಬ ಹುಷಾರಾಗಿ ನೋಡಿಕೊಂಡಷ್ಟು ಅವ್ರಿಗೆ ಆ ಒಂದು ಘಟನೆಯಿಂದ ಆಚೆ ಬರೋವಂಥದ್ದು ಕಾಣಿಸ್ತಿದೆ. ಎಸ್ಪೆಷಲಿ ನೀರಿರುವಂಥ ಜಾಗದಲ್ಲಿ ವಯಸ್ಸಾದವ್ರು ಹೋದಾಗ ತುಂಬ ಹುಷಾರಾಗಿ ನೋಡಿಕೊಂಡ್ರೆ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದಾಗ ಆದಷ್ಟು ಚುರುಕಾಗಿರೋ ವಿದ್ಯಾರ್ಥಿಗಳೇ ಇರೋದ್ರಿಂದ ಈ ರಾಶಿಯವರು ಆಟದ ಕಡೆ ಜಾಸ್ತಿ ಗಮನ ಕೊಡದೆ ಓದಿನ ಕಡೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದಾಗಿ ಕಾಣಿಸ್ತಾ ಇದೆ. ಅವ್ರಿಗೆ ಇಂಪ್ರೂವ್ಮೆಂಟ್ ಅಂತೂ ಇರುತ್ತೆ. ಹೆಚ್ಚಿಗೆ ಈ ಟ್ರಾವೆಲ್ ರಿಲೇಟೆಡ್ ಆಗಿರುವಂಥ ಖರ್ಚುಗಳು ಜಾಸ್ತಿ ಕಾಣಿಸ್ತಾ ಇದೆ. ಅನ್ನೆಸೆಸರಿಯಾಗಿ ಖರ್ಚು ಮಾಡೋವಂಥದ್ದು ಅದು ಸ್ವಲ್ಪ ಪ್ಲ್ಯಾಂಡ್ ಆಗಿ ಹೋದಷ್ಟು ತುಂಬ ಒಳ್ಳೆಯದು. ಹೊಸ ವಿಷಯಗಳನ್ನ ತಿಳ್ಕೊಳ್ಳೋ ಅಂಥದ್ದು ಒಂದು ಹುಟ್ಟುತ್ತೆ. ಅಥವಾ ಈ ಜ್ಯೋತಿಷ್ಯ ತಿಳ್ಕೊಳ್ಳೋ ಅಂಥದ್ದು ಅಥವಾ ಈ ಏನಂತಾರೆ ಅಕಲ್ಟ್ ಸೈನ್ಸ್ನ ತಿಳ್ಕೊಳ್ಳೋ ಅಂಥ ಸ್ವಭಾವ ಹುಟ್ಟುತ್ತೆ ಅವ್ರಿಗೆ. ಯಾಕಂದರೆ ಆ ಭಯದಿಂದ ನನಗೆ ಏನೇನಾಗುತ್ತೋ ಏನೋ ಅಂತ ತಿಳ್ಕೊಳ್ಳೋ ಅಂಥ ಸ್ವಭಾವ ಹುಟ್ಟುತ್ತೆ. ಇವೆಲ್ಲನೂ ಪರಿಗಣನೆಗೆ ತೊಗೊಂಡಾಗ ಇವರು ಆದಷ್ಟು ಮಧ್ಯಮ ಫಲವಾಗಿ ಇರುತ್ತೆ ಈ ವರ್ಷ ಅಂತ ಹೇಳಬೇಕಾಗತ್ತೆ.
ಸರಿ ಗುರುಜಿ, ಇನ್ನು ಈ ವರ್ಷದ ಹಾದಿ ಸುಗಮ ಆಗಿರ್ಬೇಕು ಅಂತ ಹೇಳಿದ್ರೆ ಇವರು ಯಾವ ದೇವರ ಮೊರೆ ಹೋದ್ರೆ ಒಳ್ಳೇದು? ಈ ರಾಶಿಯವರು ಈ ವರ್ಷದಲ್ಲಿ ಗುರು ಪ್ರಾರ್ಥನೆ ಮಾಡಿಕೊಂಡಷ್ಟು ಒಳ್ಳೆಯದು, ಮತ್ತು ಆದಷ್ಟು ಚಂದ್ರಕ್ಕೆ ಸಂಬಂಧಪಟ್ಟಿರುವಂಥ ಪರಿಹಾರಗಳು ಮಾಡಿಕೊಂಡಷ್ಟು ಒಳ್ಳೆಯದಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.